ಧಾರವಾಡದಲ್ಲಿ ಎಬಿವಿಪಿ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿದರು. ಈ ವಿಚಾರ ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ಈ ಬಗ್ಗೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ, ಕಾಂಗ್ರೆಸ್ ನಾಯಕರು ಕೊಟ್ಟಂತಹ ತಿರುಗೇಟುಗಳೇನು, ಬನ್ನಿ ನೋಡ್ತಾ ಹೋಗೋಣ. ಜನರಿಗೆ ಉದ್ಯೋಗಗಳನ್ನು ಕೊಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಹೊರತು ಈ ಗ್ಯಾರಂಟಿ ಯೋಜನೆಗಳು ಶಾಶ್ವತ ಅಲ್ಲ. ಯಾವುದೇ ರಾಜ್ಯದಾಗ ಮಾಡಿದ್ರು ಇವತ್ತು ದಿಲ್ಲಿ ಒಳಗೆ ಏನಾಯಿತು, ಇಡೀ ದಿಲ್ಲಿ ನಮ್ಮ ಕೇಜ್ರಿವಾಲ ಮಾಡಲ್ ಅಂತ ಹೇಳ್ತಿದ್ರು. ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಡೆವಲಪ್ಮೆಂಟ್ ಆಗಬೇಕು, ಕೈಗಾರಿಕೆ ಬರಬೇಕು, ನೀರಾವರಿ ಯೋಜನೆಗಳು ಬರಬೇಕು. ಮತ್ತು ಸರ್ಕಾರದ ಹುದ್ದೆ ಸುಮಾರು 2,80,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಅದಾವೆ. ಅವು ಭರ್ತಿ ಮಾಡೋಕ್ಕೆ ಯಾವುದೇ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 20,000 ಖಾಲಿ ಹುದ್ದೆ ಅದಾವು, ಶಿಕ್ಷಕರ ಹುದ್ದೆಗಳು ಖಾಲಿ ಅದಾವು. ಮತ್ತು ಪಂಚಾಯತಿ ರಾಜ್ಯದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಲ್ಲ. ಅಂಥವ್ರಿಗೆ ಸುಮಾರು 2,80,000 ಹುದ್ದೆಗಳನ್ನು ತುಂಬಿಟ್ರೆ ಕರ್ನಾಟಕದಲ್ಲಿ 2,80,000 ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಆಯ್ತಂದ್ರೆ ಇನ್ನು BPL ಅನ್ನೋಂಥದ್ದು ಇರೋದಿಲ್ಲ. ಎಷ್ಟು ಬಡವರು ಉಳಿದಿರ್ತಾರೆ ಅಂಥವ್ರಿಗೆ ಏನು ನೀವು ರೇಷನ್ ಕೊಡ್ರಿ, ಇದು ಕೊಡ್ರಿ, ಬರೀ ಭಿಕ್ಷೆ ಬೇಡದಂಗೆ ಬರೀ 2,000 ಕೊಟ್ಟೆ ಒಂದು ಪುಕ್ಕಟ್ಟು ಬಸ್ ಅಡ್ಡಾಡ್ರಿ ಅಂದರೆ ಯಾವುದೇ ಒಂದು ಕುಟುಂಬನೂ ಉದ್ಧಾರ ಆಗೋದಿಲ್ಲ, ಒಂದು